ಶಾಸಕ ಬಾಲಚಂದ್ರ ಜಾರಕಿಹೊಳಿ, ಡಾಕ್ಟರ್ ಅಶ್ವಥ್ ನಾರಾಯಣ್ ಈ ಭಾಗದಲ್ಲಿ ನೋಡಬೇಕಲ್ಲ ಏನಾಗ್ತಿದೆ ಅಂತ. ವಿಧಾನಸೌಧದಲ್ಲಿ ಅಧಿವೇಶನ ಶುರುವಾಯಿತು. ಈ ಇಬ್ಬರು ಶಾಸಕರು ಮಾತ್ರ ಇಲ್ಲ ಬಿಜೆಪಿ ಪಾಳ್ಯದಲ್ಲಿ. 104ಕ್ಕೆ 102 ಶಾಸಕರು ಅವರಿದ್ದಾರೆ, ಇಬ್ಬರಿಲ್ಲ. ಅವರಿಬ್ಬರೆಲ್ಲಿದ್ದಾರೆ ಅಂದಾಗ ಮಾಹಿತಿ ಸಿಗ್ತಾ ಇರೋದು ಮುಂಬೈನಲ್ಲಿದ್ದಾರೆ. ಅಲ್ಲೇನಾದರೂ ಆಪರೇಷನ್ ಕಮಲದಲ್ಲಿ ಬ್ಯುಸಿಯಾಗಿದ್ದಾರೆ ಆ ಶಾಸಕರು ಅಂತ ಕ್ವಶನ್ ಮಾರ್ಕ್. ಈ ಕ್ಷಣ ನೋಡ್ತಿರುವಂಥ ಬೆಳವಣಿಗೆ. ನನ್ನ ಕೊಲೀಗ್ ರವೀಶ್ ಬಿಜೆಪಿಯ ಈ ಮಾಹಿತಿ ಹೊತ್ತು ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ರವೀಶ್. ಹರೀಶ್, ಗುಡ್ ಮಾರ್ನಿಂಗ್. ಹೇಳಿ. ಒಂದ್ ಕಡೆ ರಾಜ್ಯಪಾಲರು ಭಾಷಣ ಮೊಟಕುಗೊಳಿಸಿ ಅವ್ರು ಹೋದ್ರು, ಬಿಜೆಪಿ ಧರಣಿ ಮಾಡಿದ್ರು. ಈಗ ಬಿಜೆಪಿ ಪಾಳ್ಯದಲ್ಲಿ ಇಬ್ರು ಬಂದಿಲ್ಲ ಅಂತ ಗೊತ್ತಾಗ್ತಿದೆ. ಏನ್ ಬೆಳವಣಿಗೆ ಅದು? ಪ್ರಮುಖವಾಗಿರ್ತಕ್ಕಂಥದ್ದು ಅಶ್ವಥ್ ನಾರಾಯಣ ಆಗಿರ್ಬೋದು, ಮತ್ತೆ ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು. ಇವರು ಆ ಒಂದು ಆಪರೇಷನ್ ಕಮಲದ ಒಂದು ಆಪರೇಟಿಂಗ್ ಮಾಡ್ತಾ ಇದ್ದಾರೆ ಅಂತ ಕೂಡ ಸಾಕಷ್ಟು ದಿನಗಳಿಂದಲೂ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥ ಮಾತು. ಇವತ್ತು ಕೂಡ ಈ ಒಂದು ಸದನದ ಆರಂಭವಾದಂತ ಸಂದರ್ಭದಲ್ಲೂ ಕೂಡ ಬಾಲಚಂದ್ರ ಜಾರಕಿಹೊಳಿ, ಅಶ್ವಥ್ ನಾರಾಯಣ ಅವರು. ರವೀಶ್, ನಿಮ್ಮ ಲೈನ್ ಕಟ್ ಆಯಿತು. ನನಗೆ ಮತ್ತೆ ರೀಕನೆಕ್ಟ್ ಮಾಡೋ ಪ್ರಯತ್ನ ಮಾಡ್ತೀವಿ. ಮುಂಬೈನಲ್ಲಿರೋ ಬಗ್ಗೆ ಮಾಹಿತಿ ಇದೆ. ಶಾಸಕ ಬಾಲಚಂದ್ರ ಜಾರಕಿಹೊಳಿ ಮತ್ತು ಶಾಸಕರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಅಧಿವೇಶನಕ್ಕೆ ಗೈರಾಗಿದ್ದಾರೆ, ಅವರು ಬಂದಿಲ್ಲ. ಸೊ 102 ಅವರ ಸಂಖ್ಯೆ. ಮೀನ್ವೈಲ್ ಅವರಿಬ್ಬರು ಕೂಡ ಆಪರೇಷನ್ ಕಮಲದಲ್ಲಿ ಬ್ಯುಸಿಯಾಗಿದ್ದಾರೆ ಅನ್ನೋ ಮಾಹಿತಿ ಬರ್ತಿದೆ, ಗೊತ್ತಿಲ್ಲ. ಹಾಗಾಗಿ ಏನೇನು ನಡೀತಿದೆ ಈ ಕ್ಷಣಕ್ಕೆ ಅಂತ. ಅಧಿವೇಶನ ಒಂದು ಕಡೆ ಶುರುವಾಯಿತು. ಇದೀಗ ರಾಜ್ಯಪಾಲರನ್ನ ಕಳಿಸ್ಕೊಟ್ಟು ವಾಪಸ್ ಬಂದ ನಂತರದಲ್ಲಿ ಸ್ಪೀಕರ್ ಅವರ ನಿರ್ಧಾರ ಇವೆಲ್ಲವೂ ಕೂಡ ಗೊತ್ತಾಗಬೇಕು. ಒನ್ಸ್ ಅಗೈನ್ ಇನ್ನು ಕೆಲವೇ ಕ್ಷಣದಲ್ಲಿ ಮತ್ತೆ ಅಧಿವೇಶನ ಪ್ರಾರಂಭ ಆಗುತ್ತೆ. ಸ್ಪೀಕರ್ KR ರಮೇಶ್ ಕುಮಾರ್ ಅವರು ಚೇರ್ ಮಾಡ್ತಾರೆ. ಆಮೇಲೆ ಏನು ಬೆಳವಣಿಗೆ ನಡೆಯುತ್ತೆ ಅಂತ ಕಾದು ನೋಡಬೇಕು ಅನ್ಸುತ್ತೆ. ಎಸ್, ಮತ್ತೆ ನನ್ನ ಕೊಲೀಗ ರವೀಶ್ ಅವ್ರನ್ನ ದೂರವಾಣಿ ತಗೊಂಡು ಮಾತಾಡೋಣ, ಏನು ಬೆಳವಣಿಗೆ ನಡೀತಾ ಇದೆ ಅಂತ. ಒಳಗೊಳಗೆ ಅವರವರೇ ಪಕ್ಷದವರು ನಿಂತು ಒಂದಷ್ಟು ಮಾತಾಡ್ತಾ ಇದ್ದಾರೆ, ಏನೇನು ನಡೀತಿದೆ ಅಂತ. ಬಟ್ ಸ್ಟಿಲ್ ಆಡಳಿತ ಪಕ್ಷ ಅಂದರೆ ಸಮ್ಮಿಶ್ರ ಸರ್ಕಾರದ CLP ನಾಯಕರ ಮುಖದಲ್ಲಿ ಮಾತ್ರ ಮಂದಹಾಸ ಹಾಗೇ ಇದೆ, ಒಂದು ಕಾನ್ಫಿಡೆನ್ಸ್ ಇದೆ. ಬಿಕಾಸ್ ಎಲ್ಲರೂ ಬಂದಿದ್ದಾರೆ. 5 ಆ ಶಾಸಕರನ್ನ ಬಿಟ್ಟು ಗೋಕಾಕ್ ಶಾಸಕರು, ಚಿಂಚೋಳಿ ಶಾಸಕರು, ಅಥಣಿ ಶಾಸಕರು, ಕಂಪ್ಲಿ ಶಾಸಕರು, ಬಳ್ಳಾರಿ ಗ್ರಾಮಾಂತರ ಶಾಸಕ, ಈ 5 ಜನ ಶಾಸಕರನ್ನ ಬಿಟ್ಟರೆ ಮಿಕ್ಕೆಲ್ಲ ಶಾಸಕರು ಕೂಡ ಅವರಿದ್ದಾರೆ, JDSನವರಿದ್ದಾರೆ. ಅಲ್ಲಿಗೆ ಈ ಕ್ಷಣ ಯಾವುದೇ ರೀತಿಯ ಬಿದ್ದೋಗುತ್ತೆ, ಇನ್ನೇನೋ ಆಗುತ್ತೆ ಅನ್ನೋ ಬೆಳವಣಿಗೆ ಕಾಣೋಕೆ ಸಾಧ್ಯ ಆಗ್ತಿಲ್ಲ ಅಂತ ಅನಿಸ್ತಾ ಇದೆ. ರವೀಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹರೀಶ್, ಹೇಳಿ. ಈ ಕ್ಷಣ ಇಬ್ಬರು ಬಿಜೆಪಿಗರಲ್ಲಿದ್ದಾರೆ ಅನ್ನೋದು ಒಂದು ಮಾಹಿತಿ, ಆಪರೇಷನ್ ಕಮಲ ಕೈ ಹಾಕಿದ್ದಾರೆ ಅಂತ ಇನ್ನೊಂದು ಮಾಹಿತಿ. ಈಗ ಒಂದು ಅನ್ಕೋಣ, ಕಾಂಗ್ರೆಸ್ ಪಾಳ್ಯದಲ್ಲಿ ಆ 5 ಶಾಸಕರು ಬಂದಿಲ್ಲ, ಮಿಕ್ಕಿರೋರು ಇದ್ದಾರೆ. JDSನವ್ರು ಎಲ್ಲರೂ ಇದ್ದಾರಾ? ನಾರಾಯಣ್ ಗೌಡ ಅವರ ಹೆಸರೇನು ಕೇಳಿ ಬಂದಿತ್ತು. ನಾರಾಯಣ್ ಗೌಡ ಕೂಡ ಈ ಒಂದು ಸೆಷನ್ಗೆ ಗೈರಾಜರಾಗಿದ್ದಾರೆ JDS ಗಿಂದ. ಹಾಗಾಗಿ ನಾರಾಯಣ್ ಗೌಡರ ಮೇಲೆ ಒಂದು ಅನುಮಾನ ವ್ಯಕ್ತ ಆಗ್ತಾ ಇದೆ. ಬಿಜೆಪಿ ಈಗ ಬಿಜೆಪಿಯವರು ಇಬ್ರಿಲ್ಲ, ಅವ್ರೇನೋ ಬೇರೆ ಕೆಲಸ. ಕಾಂಗ್ರೆಸ್ನವರು 5 ಜನ ಇಲ್ಲ, ಅವ್ರು ಇನ್ನೆಲ್ಲ ಬೇರೆಯವರೆಲ್ಲ ಇದ್ದಾರೆ. JDSನವ್ರು ಒಬ್ರಿಲ್ಲ ಅಂತಿದ್ರು, ಅವರು ಇದ್ದಾರೆ. ಸೊ ಇದಕ್ಕೆ ಮುಂಚೆ ಶುರುವಾಗೋಕೆ ಮುಂಚೆ ಏನೋ ಆಗ್ಬಿಡುತ್ತೆ ಅಂತಿದ್ವಲ್ಲ, ಅದು ಈಗ ಆಗೋ ಲಕ್ಷಣ ಕಾಣಿಸ್ತಿದ್ಯಾ ಇಲ್ವಾ? ರವೀಶ್, ಕ್ಯಾನ್ ಯು ಹಿಯರ್ ಮೀ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ತುಂಬ ನೆಟ್ವರ್ಕ್ಗಳು ಜಾಮ್ ಆಗ್ತಿರೋ ಕಾರಣ ಮತ್ತೆ ವಿಧಾನಸೌಧಕ್ಕೆ ಮತ್ತೆ ನೆಟ್ವರ್ಕ್ ಸಿಕ್ಕಿದಾಗ ಹೋಗ್ತೀವಿ. ಸ್ಪೀಕರ್ ಸಲಹೆ ಮೇರೆಗೆ ಭಾಷಣವನ್ನು ಮೊಟಕುಗೊಳಿಸಿದ್ರು ರಾಜ್ಯಪಾಲರು. ಅದಾದಮೇಲೆ ಪ್ರತೀತಿಯಂತೆ ಸ್ಪೀಕರ್ ಅವರು, ಡೆಪ್ಟಿ ಸ್ಪೀಕರ್ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಘನತೆಯುತ ರಾಜ್ಯಪಾಲರನ್ನ ಬೀಳ್ಕೊಟ್ಟು ಮತ್ತೆ ವಾಪಸ್ಸು ಸದನಕ್ಕೆ ಬರ್ತಾರೆ. ಅಲ್ಲಿ ಮುಂದಿನ ಬೆಳವಣಿಗೆಯನ್ನು ನೋಡ್ಕೋತಾರೆ ಅಂತ ಅನ್ನಿಸ್ತಾ ಇದೆ. ಆದರೆ ಆ 5 ಅತೃಪ್ತ ಶಾಸಕರು ಸದನಕ್ಕೆ ಬಂದಿಲ್ಲ. ಆಪರೇಷನ್ ಕಮಲದಲ್ಲಿ ಮತ್ತಿಬ್ಬರು ಶಾಸಕರು ಬಿಜೆಪಿಯವರು ಬ್ಯುಸಿಯಾಗಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಯಾಕೆಂದರೆ ಬಿಜೆಪಿ 2 ಶಾಸಕರು ಬಂದಿಲ್ಲ ಅಂತ. ಬಾಲಚಂದ್ರ ಜಾರಕಿಹೊಳಿ ಮತ್ತು ಡಾಕ್ಟರ್ ಅಶ್ವಥ್ ನಾರಾಯಣ್ ಇವರಿಬ್ಬರು ಕೂಡ ಅವರು ಮುಂಬೈನಲ್ಲಿದ್ದಾರೆ ಅಂತ ಬಲಭಾಗದಲ್ಲಿ ಮುಖ್ಯಮಂತ್ರಿಗಳಿಗೆ ಬ್ರೀಫಿಂಗ್ ನಡೀತಾ ಇದೆ. ಒಂದಷ್ಟು ಮಾಹಿತಿ ತಗೋತಾ ಇದ್ದಾರೆ ಮುಖ್ಯಮಂತ್ರಿಗಳು ಅಂತ ಅನ್ನಿಸ್ತಾ ಇದೆ. ಲೆಟ್ಸ್ ಸಿ ಏನೇನು ಬೆಳವಣಿಗೆ ಆಗುತ್ತೆ ಅಂತ. ಯಾರವ್ರ ಜೊತೆ ಮಾತಾಡ್ತಿದ್ದಾರೆ ಅನ್ನೋದು ಮಾತ್ರ ಕುತೂಹಲ. ವರುಣಾ ಕ್ಷೇತ್ರದ ಶಾಸಕರು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವ್ರ ಜೊತೆ ಏನೋ ಮಾತಾಡ್ತಿದ್ದಾರೆ. ಇದೀಗ ಉಗ್ರಪ್ಪನವ್ರು ಯಾರು ಬಂದರು? ಓಕೆ, ಲೆಟ್ಸ್ ಸಿ, ನೋಡೋಣ. ಮತ್ತೆ ವಿಜುವಲ್ಸ್ ವಾಪಸ್ ಹೋದರೆ ಅಲ್ಲೇ ನಡೀತಾ ಇದೆ ಅಂತ. ಮಗದೊಂದು ಕಡೆ ಮಾನ್ಯ ವಿಪಕ್ಷ ನಾಯಕ ಯಡಿಯೂರಪ್ಪ ಅವರು ಕೂತು ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದಾರೆ. ಅಲ್ಲಿಂದ ರಾಕೆಟ್, ಲೋಟಸ್ ರಾಕೆಟ್ ಥರ ಅವರು ಮುನ್ನುಗ್ತಾರ, ಇಲ್ಲ ನಿಧಾನಕ್ಕೆ ಶುರುವಾಗುತ್ತಾ ಗೊತ್ತಿಲ್ಲ. ಎನಿ ಟೈಮ್
ಸಭಾಪತಿಗಳು ಬಂದ ನಂತರ ವಿಧಾನಸಭೆಯ ಈ ಅಧಿವೇಶನ, ಬಜೆಟ್ ಅಧಿವೇಶನ ಶುರುವಾಗುತ್ತೆ ರಾಜ್ಯಪಾಲರ ಭಾಷಣದ ನಂತರದಲ್ಲಿ. ಸೊ ಹಾಗಾಗಿ ವಿಪಕ್ಷಗಳ ಬಾಡಕ್ಕೆ ಈ ಕಡೆಯಿಂದ ತಡೆಯೊಡ್ಡುವ ಹಾಗೆ ಗುರಾಣಿ ಹಿಡಿದು ಸಮ್ಮಿಶ್ರ ಸರ್ಕಾರದ ಭಾಗವಾಗಿರೋ ಮುಖ್ಯಮಂತ್ರಿಗಳು ರೆಡಿಯಾಗಿದ್ದಾರಾ? ಅವರ ಹಾವಭಾವ ನೋಡ್ತಿದ್ರೆ ರೆಡಿ ಅಂತ ಅನಿಸ್ತಾ ಇದೆ. ಇವರ ಹಾವಭಾವ ನೋಡ್ತಾ ಇದ್ರೆ ಒಂದಷ್ಟು ಕುತೂಹಲ ಅಂತೂ ಇನ್ನೂ ಇದ್ದೇ ಇದೆ. ಲೆಟ್ಸ್ ಸಿ, ಆಪರೇಷನ್ ಲೋಟಸ್ ರಾಕೆಟ್ ಅಂತಿರೋ, ಆಪರೇಷನ್ ಕಮಲ ಅಂತಿರೋ, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಅಂದರೆ ವಿಪಕ್ಷ ನಾಯಕರು ಇದೀಗ ಯಾವ್ಯಾವ ತಮ್ಮ ಬತ್ತಳಿಕೆಯಿಂದ ಬಾಣಗಳನ್ನು ಬಿಡ್ತಾರೆ, ಅವರು ಅದನ್ನು ಹೇಗೆ ತಡೀತಾರೆ ಅನ್ನೋದಷ್ಟೇ ಈ ಕ್ಷಣದ ಕುತೂಹಲ. ಅಥವಾ ನಮ್ಮ ಈ ಎಲ್ಲ ಊಹೆಗಳನ್ನು ಮೀರಿ ಇವತ್ತು ಸೈಲೆಂಟಾಗಿದ್ದುಬಿಟ್ಟು ನಾಳೆ ನಾಳಿದ್ದೇನಾದ್ರು ಮಾಡ್ತಾರ? ಯಾವ ಆಪ್ಷನ್ನು ತಳ್ಳಿ ಹಾಕೋಗಿಲ್ವೇ ಇಲ್ಲ ಇಲ್ಲಿ. ಸೊ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಈ ಬಜೆಟ್ ಅಧಿವೇಶನದಲ್ಲಿ ಮಾನ್ಯ ಗೃಹ ಸಚಿವರು, ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತೆಲ್ಲ ನಾಯಕರು ಎಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಕೊಳ್ಳೇಗಾಲ ಭಾಗದ ಶಾಸಕರು ಹೀಗೆ ಎಲ್ಲರೂ ಒಬ್ಬೊಬ್ಬರು ವಿಶ್ ಮಾಡ್ತಾ ಕೂತ್ಕೊತಾ ಇದ್ದೀರಾ. ನನ್ನ ಕಣ್ಣಿಗೆ ಯಾರು ದೃಷ್ಟಿ ಬೀಳ್ತಾ ಇದೆ ಎಲ್ಲರನ್ನೂ ಕೂಡ ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ. ಪಬ್ಲಿಕ್ ಟಿವಿ ನೋಡ್ತೀರಿ, ನಿಮಗೂ ಕೂಡ ಒಂದಷ್ಟು ಐಡಿಯಾ ಬರುತ್ತೆ ಯಾರು ಎಲ್ಲೆಲ್ಲಿ ಕೂತಿದ್ದಾರೆ, ಏನೇನು ನಡೀತಾ ಇದೆ. ನೀವು ನೋಡ್ತಿರುವಂಥ ನೇರ ದೃಶ್ಯ ಎಡಭಾಗದಲ್ಲಿ ಆಡಳಿತ ಪಕ್ಷ, ಬಲಭಾಗದಲ್ಲಿ ವಿಪಕ್ಷ. ಅದಂತೂ ಖಂಡಿತ. ಅಂದರೆ ಸ್ಪೀಕರ್ಗೆ ಬಲಭಾಗದಲ್ಲಿ ಆಡಳಿತ ಎಡಭಾಗದಲ್ಲಿ ವಿಪಕ್ಷದವರು ಕುಳಿತಿರುತ್ತಾರೆ. ಮಗದೊಂದು ಕಡೆ ಕೆಲವು ಹೊತ್ತಿನ ಮುಂಚೆ ಆನಂದ್ ಸಿಂಗ್ ಅವರ ಆರೋಗ್ಯ ವಿಚಾರಿಸೋದಕ್ಕೆ ಎಲ್ಲ ಶಾಸಕರು ಬಂದಿದ್ದರು. ಅಫ್ಕೋರ್ಸ್ BJPಗರು ಬಂದಿದ್ದರು, ಎಲ್ಲರೂ ಬಂದಿದ್ದರು. ಹೆಂಗಿದ್ರೆ ಏನು ಅಂತ ಮಧ್ಯದಲ್ಲಿ, ಸದನದ ಬಾವಿಯ ಮಧ್ಯದಲ್ಲಿ ಅಲ್ಲಿ ಆಫೀಸರ್ಸ್ಗಳೆಲ್ಲ ಕೂತಿದ್ದಾರೆ. ಇನ್ನೊಂದು ಕಡೆ ಇವ್ರ ಹೆಸರುಗಳು ಕೂಡ ಕೇಳಿ ಬಂದಿತ್ತು. ಕರಾವಳಿ ಭಾಗದವರು ಅಲ್ಲಿ, ಅವರು ಇಲ್ಲಿ ಕೂತಿದ್ದಾರೆ. ಈಗ ಏನು ಸಮಸ್ಯೆ ಇಲ್ಲ. ಬೆಳವಣಿಗೆ ಹೇಗೆ ಹೋಗ್ತಾ ಇದೆ ಅಂತ ನೋಡೋಣ. ಯಾರ್ಯಾರು ಎಲ್ಲೆಲ್ಲಿ ಕೂತಿದ್ದಾರೆ. ಇವತ್ತು ಬಂದು ಕೂತಿದ್ದಾರೆ ಅಂದ ಮಾತ್ರಕ್ಕೆ ಓಹೋ ಅವರಿದ್ದಾರೆ ಅಪಕ್ಷ ಜೊತೆ ಅಂತ ಅನ್ಕೊಳ್ಳಂಗೂ ಇಲ್ಲ ಈ ಕ್ಷಣಕ್ಕೆ. ನಾಳೆ ನಾಡಿದ್ದು ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಒನ್ಸ್ ಅಗೈನ್. ಸೊ ಹಂಗಾಗಿ ಈ ಬೆಳವಣಿಗೆ ನಾವು ನೋಡ್ತಿರೋದೆಲ್ಲ, ಅಂದರೆ ಪ್ರತ್ಯಕ್ಷ ನೋಡಿದರೂ ಪ್ರಮಾಣಿಸಿ ನೋಡಬೇಕು ಅಂತ ಒಂದು ಗಾದೆ ಮಾತಿದೆಯಲ್ಲ, ಹಾಗೆ ನಾವು ನೋಡುತ್ತಿರುವುದೂ ಕೂಡ ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಜವೂ ಅರಿತರೆ ಮುಂದಕ್ಕೆ ಗೊತ್ತಾಗ್ಬೋದು ಅಂತ ಹಾಡಿನ ಸಾಲು ತುಂಬ ಅರ್ಥಪೂರ್ಣವಾಗಿ ಈ ಕ್ಷಣಕ್ಕೆ ಹೋಲಿಕೆ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ನಾವು ನೋಡುತ್ತಿರುವ ಕಣ್ಣೇ ಇವರೆಲ್ಲರೂ ಇದ್ದಾರೆ ಅಂತ. ಆದರೆ ಅದೇ ನಾಳೆ ಚೇಂಜ್ ಆಗಿಬಿಡ್ಬೋದಲ್ಲ. ಸೊ ಹಾಗಾಗಿ ಆ ಎಲ್ಲ ಬೆಳವಣಿಗೆಗಳನ್ನು ನಿರೀಕ್ಷೆ ಮಾಡುವ ಹಂತಕ್ಕೆ ಕರ್ನಾಟಕದ ರಾಜ್ಯ ರಾಜಕಾರಣ ಬಂದು ನಿಂತಿದೆ ಈ ಕ್ಷಣಕ್ಕೆ. ಇನ್ನು ಮುಂದಕ್ಕೆ ಏನಾಗುತ್ತೆ ಸ್ಪೀಕರ್ ಅವರು ಬಂದಾಗ ಅನ್ನೋದು ಒಂದು ಮಟ್ಟದ ಕುತೂಹಲ. ಸನ್ಮಾನ್ಯ KR ರಮೇಶ್ ಕುಮಾರ್ ಮಾನ್ಯ ಸಭಾಪತಿಗಳು ಕೆಲವೇ ಕ್ಷಣದಲ್ಲಿ ಬರ್ತಾರೆ. ಅವರು ಬಂದು ಕೂತ ಮೇಲೆ, ಸ್ಪೀಕರ್ ಅವರು ಬಂದು ಕೂತ ಮೇಲೆ ಮುಂದಿನ ಎಲ್ಲ ಬೆಳವಣಿಗೆಗಳು ಆಗುತ್ತೆ. ಒಂದಂತೂ ನಿಜ, ಯಥಾ ಪ್ರಕಾರ ಸಂಪ್ರದಾಯದಂತೆ ನಮ್ಮ ನಗಲಿದ ಕೆಲವರಿಗೆ ಸಂತಾಪವನ್ನು ಕೂಡ ಈ ಸಂದರ್ಭದಲ್ಲಿ ಸೂಚಿಸ್ತಾರೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ. ಅದಾದ ನಂತರದಲ್ಲಿ BJPಗರ ನಡೆ, ಅದಕ್ಕೆ ಆಡಳಿತ ಪಕ್ಷವಾಗಿ ಸಮ್ಮಿಶ್ರ ಸರ್ಕಾರದ ರಿಯಾಕ್ಷನ್, ಇವೆಲ್ಲವೂ ಕೂಡ ಈ ಕ್ಷಣ ಕುತೂಹಲ. ಎಸ್, ಬರ್ತಾ ಇದ್ದಾರೆ ಮಾನ್ಯ ಸ್ಪೀಕರ್ ಸಾಹೇಬರು ಅಂತ ಅನ್ನಿಸ್ತಾ ಇದೆ. ರಾಜ್ಯಪಾಲರನ್ನು ಕಳಿಸ್ಕೊಂಡು ಇದೀಗ ಸರ್ವಣ ಮಾತಾಡ್ತಿದ್ದಾರೆ, MLC ವಿಧಾನ ಪರಿಷತ್ತಿನ ಸದಸ್ಯರು. ಓಕೆ, ವೆಲ್ಕಮ್ ಬ್ಯಾಕ್. ವಾಪಸ್ ಹೋಗೋಣ, ಮತ್ತೆ ಕಲಾಪಕ್ಕೆ ವಾಪಸ್ ಬರ್ತಾ ಇದ್ದೀವಿ. ಈ ಕ್ಷಣ ಲೈವ್ ನೀವು ನೋಡ್ತಿರುವಂಥ ದೃಶ್ಯ